ನಮಸ್ಕಾರ ರೀ. ಹೆಂಗದರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸೂಪರ್ ಆಗಿರುವ ಪರೋಟ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಾಕತ್ತೇನೆ ರೀ. ನೀವು ಮಾಡೋ ಪ್ರತಿಯೊಂದು ಪರೋಟಾನು ಇದೇ ರೀತಿ ಉಬ್ಬಿ ಬರಬೇಕು ಮತ್ತು ಸಾಫ್ಟಾಗಿರಬೇಕು. ಬೆಳಗ್ಗೆ ಮಾಡಿ ನಾವು ಸಾಯಂಕಾಲ ತಿಂದರೂ ಇದೇ ರೀತಿ ಸಾಫ್ಟಾಗಿರಬೇಕು ಅಂತಂದ್ರೆ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನೀವು ಮಾಡೋ ಪ್ರತಿಯೊಂದು ಪರೋಟಾನು ಇದೇ ರೀತಿ ಉಬ್ಬಿ ಬರ್ತಾವೆ. ಇದೇ ಪರೋಟ ಅಂತೇನಿಲ್ಲ, ನೀವು ಬೇರೆ ಬೇರೆ ಪರೋಟ ಮಾಡಿದ್ರೂ ಇದೇ ರೀತಿಯಾಗಿ ಉಬ್ಬಿ ಬರ್ತಾವೆ ರೀ. ಚಿಕ್ಕ ಮಕ್ಕಳಿಗಂತೂ ಈ ರೀತಿ ಪರೋಟ ತುಂಬಾ ಇಷ್ಟ ಆಗ್ತಾವೆ. ಈ ಕಲರ್ಫುಲ್ ಆಗಿರುವ ಪರೋಟ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ರೆಸಿಪಿ ಇಷ್ಟ ಆದರೆ ನೀವೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ, ನಾನಿಲ್ಲೇ ಪರೋಟ ಮಾಡೋದಕ್ಕೆ ಫಸ್ಟು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡೇನ್ರಿ. ವಾಶ್ ಮಾಡಿ ಇವಾಗ ಅದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು. ಈ ರೀತಿ ಪರೋಟ ಮಾಡಿದರೆ ಚಿಕ್ಕ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತ್ರಿ. ನಾವು ಮೆಂತ್ಯ ಸೊಪ್ಪನ್ನು ಹಂಗೆ ಪರೋಟ ಹಿಟ್ಟೊಳಗೆ ಹಾಕಿ ನಾದಿ ಪರೋಟ ಮಾಡಿದ್ರೆ ಅದನ್ನು ಸೊಪ್ಪನ್ನೆಲ್ಲ ತೆಗೆದೊಗೆದು ಮಕ್ಕಳು ತಿಂತಾರೋ. ಅದಕ್ಕಿಂತ ಇದೇ ಬೆಸ್ಟು. ಈ ರೀತಿ ಮಾಡಿಕೊಟ್ರೆ ಅವರಿಗೆ ತುಂಬಾ ಇಷ್ಟ ಆಗ್ತೈತಿ. ಒಂಥರ ಏನೋ ಕಲರ್ಫುಲ್ ಆಗಿದಾವೆ ಅಂಥೇಳಿ ಪರೋಟನ ತಿಂತಾರೋ. ನೋಡ್ರಿ, ಇವಾಗ ಮೆಂತ್ಯ ಸ್ವಲ್ಪ ಪೂರ್ತಿಯಾಗಿ ಬೆಂದೈತಿ. ಇವಾಗ ಅದನ್ನು ನಾನು ಒಂದು ಚಿಕ್ಕ ಮಿಕ್ಸಿ ಜಾರೊಳಗೆ ತೆಗೆದು ಇಟ್ಕೊಳಕತ್ತೇನೆ ರೀ. ಇದು ಮೆಂತ್ಯ ಸೊಪ್ಪಿನ ಪರೋಟ. ಮೆಂತ್ಯ ಸೊಪ್ಪಿನ ಪರೋಟ ಅಂತ ಅಷ್ಟೇ ಅಲ್ಲ, ನೀವು ಬೇರೆ ಯಾವ ರೀತಿ ಸೊಪ್ಪಿದ್ರೂ ಇದೇ ರೀತಿ ಮಾಡಿಕೊಂಡು ತಿನ್ಬೋದ್ರಿ. ನೋಡ್ರಿ, ಇವಾಗ ಪೂರ್ತಿ ಬೆಂದಿರೋ ಮೆಂತ್ಯ ಸೊಪ್ಪನ್ನೆಲ್ಲ ನಾನು ಒಂದು ಸಣ್ಣ ಮಿಕ್ಸಿ ಜಾರೊಳಗೆ ತೆಗೆದು ಇಟ್ಕೊಂಡೇನಿ. ನಾನು ಸ್ವಲ್ಪ ಪ್ರಮಾಣದಾಗ ಪರೋಟ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಸೊಪ್ಪನ್ನು ಮಾತ್ರ ಕುದಿಸಿ ಇಟ್ಕೊಂಡೇನ್ರಿ. ನಿಮ್ಗೆ ಜಾಸ್ತಿ ಪರೋಟ ಬೇಕಂದ್ರೆ ಜಾಸ್ತಿ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ಆ ಸೊಪ್ಪಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಸಳು ಮತ್ತು ಖಾರಕ್ಕೆ ಒಂದೆರಡು ಮೆಣಸಿನ್ಕಾಯಿ, ಉಪ್ಪು ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಈ ರೀತಿ ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕ್ರಿ. ಇದಕ್ಕೆ ನೀವು ಎಕ್ಸ್ಟ್ರಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿನೂ ಹಾಕಿ ಮಿಕ್ಸಿ ಮಾಡ್ಕೊಳ್ಬೋದ್ರಿ. ಮತ್ತು ಎಕ್ಸ್ಟ್ರಾ ಏನಾದರೂ ಬೇಕಾದರೂ ಅದನ್ನೂ ಹಾಕಿ ಮಿಕ್ಸಿ ಮಾಡಿಕೊಂಡ್ರು ನಡಿತೈತಿ. ನೋಡ್ರಿ, ಇವಾಗ ನಾನಿಲ್ಲೇ ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ. 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡೇನ್ರಿ. 1.5 ಕಪ್ನಷ್ಟು ಗೋಧಿ ಹಿಟ್ಟನಾಗ ಒಂದು 5ರಿಂದ 6 ಪರೋಟ ಆಗ್ತಾವೆ. ನೋಡ್ರಿ, ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಂಥ ಪೇಸ್ಟ್ನ ಪೂರ್ತಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ. ಸ್ವಲ್ಪ ಏನಾದರೂ ಈ ರೀತಿ ಸೊಪ್ಪು ತಪ್ಪಲದ ಗತೆ ಉಳಿದಿದ್ರೆ ಅದನ್ನೆಲ್ಲ ತೆಗೆದುಬಿಡ್ರಿ. ಪೂರ್ತಿ ನೈಸಾಗಿ ಪೇಸ್ಟ್ ಆಗಿದ್ದನ್ನು ಮಾತ್ರ ಇದ್ರೊಳಗೆ ಸೇರಿಸ್ಕೊಳ್ಬೇಕು. ನೋಡ್ರಿ, ಇವಾಗ ಹಿಟ್ಟೊಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ಇದನ್ನೆಲ್ಲ. ನೀವು ಮೆಂತ್ಯ ಸೊಪ್ಪಿನ ಪರೋಟ ಅಂತ ಅಷ್ಟೇ ಅಲ್ಲ, ಪಾಲಕ್ ಇದ್ರೆ ಪಾಲಕ್ ಸೊಪ್ಪು ಮತ್ತೇನಾದರೂ ಬೇರೆ ರೀತಿ ಸೊಪ್ಪುಗಳಿದ್ರೆ ಅದ್ರದ್ದು ಕೂಡ ಇದೇ ರೀತಿ ಪರೋಟ ಮಾಡಿಕೊಂಡ್ರು ನಡಿತೈತ್ರಿ. ಟೇಸ್ಟ್ ಅಂತೂ ನೀವು ಕೇಳೋಂಗೇನೆ ಇಲ್ಲ, ಅಷ್ಟು ರುಚಿ ರುಚಿಯಾಗಿ ಬರ್ತೈತಿ. ನಾವು ಮಾಮೂಲಾಗಿ ಸೊಪ್ಪನ್ನ ಬಿಡಿಸ್ಕೊಂಡು ಪರೋಟ ಮಾಡೋದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ಮತ್ತು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಸೊಪ್ಪು ತೆಗೆದೊಗ್ಯಾಕ ಎಲ್ಲಿ ಅವಕಾಶನ ಇರಂಗಿಲ್ಲ. ನಾವೆಲ್ಲ ಮಿಕ್ಸಿಗೆ ಹಾಕಿ ಮಾಡಿರೋದ್ರಿಂದ ಪೂರ್ತಿ ಒಂಥರ ರೀತಿ ಕಲರ್ಫುಲ್ ಆಗಿರೋ ಪರೋಟ ಅಂಥೇಳಿ ತಿಂತಾರೋ. ನೋಡ್ರಿ, ಇವಾಗ ನಾನು ಹಿಟ್ಟನ್ನು ಪೂರ್ತಿಯಾಗಿ ಕಲಿಸಿ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯೋಕೆ ಇಡಬೇಕ್ರಿ. ಈ ರೀತಿ ಮಾಡಿ ಸ್ವಲ್ಪ ಅಡುಗೆ ಎಣ್ಣೆನ ಮೇಲೆ ಸವರಿ ನೆನೆಸಿ ಇಡೋದ್ರಿಂದ ಹಿಟ್ಟು ಬೇಗ ಜಲ್ದಿ ನೆನಿತೈತ್ರಿ ಮತ್ತು ಪರೋಟ ಕೂಡ ತುಂಬಾ ಸಾಫ್ಟಾಗಿ ಬರ್ತಾವೆ. ನೋಡ್ರಿ, ಇವಾಗ ಒಂದು ಮುಚ್ಚಳನ ಮುಚ್ಚಿ 15 ನಿಮಿಷ ಬಿಟ್ಟು ನಾನು ನೋಡಾಕತ್ತೇನೆ. ಹಿಟ್ಟು ಸ್ವಲ್ಪ ನೆಂದೈತಿ. ಇವಾಗ ಇನ್ನೊಂಚೂರು ಕೈಲೇ ಇದನ್ನು ಈ ರೀತಿ ಕಲಿಸ್ಕೊಳ್ಬೇಕು ನೀಟಾಗಿ. ಸ್ವಲ್ಪ ಪರೋಟ ಮಾಡೋದ್ರಿಂದ ಹಿಟ್ಟು ಮೆತ್ತಗನ ಇರಬೇಕು, ಜಾಸ್ತಿ ಗಟ್ಟಿಯಾಗಿ ಇರಬಾರ್ದ್ರಿ. ನೋಡ್ರಿ, ಈ ರೀತಿಯಾಗಿದ್ರೆ ನಡಿತೈತಿ. ಈ ಪರೋಟನ ಸರ್ವ್ ಮಾಡೋಕೆ ಪಲ್ಯ ಆಗಲಿಲ್ಲ, ಚಟ್ನಿ ಸಾಂಬಾರಾಗಲಿ ಯಾವುದೂ ಅವಶ್ಯಕತೆ ಇಲ್ಲ ರೀ. ನಾವು ಹಸಿ ಮೆಣಸಿನ್ಕಾಯಿ ಉಪ್ಪನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತೈತಿ. ಸೈಡ್ ಸ್ವಲ್ಪ ಮೊಸರಿದ್ರೆ ಸಾಕು. ಮೊಸರು ಜೊತೆ ಅಂತೂ ಈ ಪರೋಟ ರೆಸಿಪಿ ಭಾಳ ಟೇಸ್ಟಿಯಾಗಿ ಹತ್ತೈತಿ. ನೋಡ್ರಿ, ಇವಾಗ ನಾನು ಈ ಪರೋಟ ಹಿಟ್ಟನ್ನು ಈ ರೀತಿ ಉಳ್ಳೆಗಳಾಗಿ ಮಾಡ್ಕೊಳಕತ್ತೇನೆ. ತೀರಾ ದೊಡ್ಡದು ಇಲ್ಲ, ಸಣ್ಣದು ಇಲ್ಲ, ಮೀಡಿಯಮ್ ಸೈಜ್ ಒಳಗೆ ಈ ರೀತಿ ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ಬೇಕು. ನೋಡ್ರಿ, ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದೈತೆ ಅಂತ ಹೇಳಿ. ಇವಾಗ ಎಲ್ಲ ಉಳ್ಳೆನೂ ಇದೇ ರೀತಿ ರೆಡಿ ಮಾಡಿಟ್ಕೊಂಡು ಒಂದು ಉಳ್ಳೆನ ತೊಗೊಂಡು ನಾನಿಲ್ಲೇ ಪರೋಟನ ಯಾವ ರೀತಿ ಲಟ್ಸೋದು ಅಂಥೇಳಿ ತೋರ್ಸಾಕತ್ತೇನೆ. ಸ್ವಲ್ಪ ಮೇಲೆ ಕೆಳಗೆ ಒಣ ಹಿಟ್ಟನ್ನು ಹಚ್ಚಿ ಈ ರೀತಿ ಪರೋಟನ ಮೊದಲು ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕ್ರಿ. ನೋಡ್ರಿ, ನಾನಿಲ್ಲೇ ಪರೋಟನ ಫಸ್ಟು ಈ ಸೈಜ್ ಒಳಗೆ ಲಟ್ಟಿಸ್ಕೊಂಡೇನಿ. ನಾವು ಮಾಮೂಲಾಗಿ ಪರೋಟ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರ್ತಾವ್ರಿ ಮತ್ತು ಪ್ರತಿಯೊಂದು ಪರೋಟನೂ ಉಬ್ಬಿ ಬರ್ತಾವೆ.
ಪರೋಟ ಉಬ್ಬಿ ಬರೋದ್ರಿಂದ ನಾವು ಎಷ್ಟು ಹೊತ್ತಿಟ್ರು ಮೃದುವಾಗಿ ಹಂಗೆ ಇರ್ತಾವೆ. ಇವಾಗ ನೋಡ್ರಿ ಪೂರ್ತಿ ಫಸ್ಟ್ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸಿ ಈ ರೀತಿ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೂ ಇದನ್ನು ಲಾಕ್ ಮಾಡ್ಕೊತ ಬರ್ಬೇಕ್ರಿ. ನೋಡತ್ತಿರ್ಬೋದು ನೀವು ಯಾವ ರೀತಿ ಮಾಡತ್ತೇನಂತ ಹೇಳಿ. ನಾವು ಹೋಳ್ಗೆ ಎಲ್ಲ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಇದನ್ನು ಮಾಡಬೇಕಾಗ್ತೈತಿ. ನೋಡ್ರಿ ಇವಾಗ ಪೂರ್ತಿ ಲಾಕ್ ಮಾಡಿ ಇವಾಗ ಮತ್ತೆ ಇದನ್ನು ನಮ್ಗೆ ಯಾವ ಸೈಜ್ ಒಳಗೆ ಪರೋಟ ಬೇಕಲ್ಲ ಆ ಸೈಜ್ವರೆಗೂ ಲಟ್ಟಿಸ್ಕೊಳ್ಬೋದು. ನೀವು ಎಷ್ಟು ತೆಳುವಾಗಿ ಈ ಪರೋಟನ ಲಟ್ಸಿದ್ರು ಕೂಡ ಈ ಪರೋಟ ಪ್ರತಿಯೊಂದು ಪರೋಟನೂ ಉಬ್ಬಿ ಬರ್ತಾವ್ರಿ. ಯಾಕಂದ್ರೆ ನಾವು ಇದನ್ನು ಫಸ್ಟ್ ಒಂದು ಸರ್ತಿ ಲಟ್ಟಿಸಿ ಆಮೇಲೆ ಮತ್ತೆ ಪೂರ್ತಿ ಲಾಕ್ ಮಾಡಿ ಲಟ್ಸೋದ್ರಿಂದ ಪರೋಟ ಮಸ್ತಾಗಿ ಉಬ್ಬಿ ಬರ್ತಾವೆ. ನೋಡತ್ತಿರ್ಬೋದು ನೀವು ನಾನು ಯಾವ ಸೈಜ್ ಒಳಗೆ ಲಟ್ಟಿಸ್ಕೊಂಡೇನಂತ ಹೇಳಿ. ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಪರೋಟ ಬೇಕಂದ್ರೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಿಡೀರಿ. ನೋಡ್ರಿ ಇವಾಗ ಇನ್ನೊಂದು ಪರೋಟನ ನಾನಿಲ್ಲೇ ಮಾಡಿ ತೋರ್ಸಾಕತ್ತೀನಿ. ಈ ರೀತಿ ಸಣ್ಣ ಸೈಜ್ ಒಳಗೆ ಫಸ್ಟು ಪರೋಟನ ಮಾಡಿಕೊಂಡು ಎಣ್ಣೆನ ಪೂರ್ತಿ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸಿ ಈ ರೀತಿ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೂ ಇದನ್ನು ನೀಟಾಗಿ ಲಾಕ್ ಮಾಡಿಕೊಂಡು ತೊಗೊಂಡು ಬರ್ಬೇಕ್ರಿ. ನೋಡ್ರಿ ಇವಾಗ ಈ ಲಾಕ್ ಮಾಡಿರುವಂಥ ಹಿಟ್ಟನ್ನು ನಾನು ಮತ್ತೆ ಈ ರೀತಿ ಒಂದೇ ಸಮ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಚ್ಚಿ ನೀಟಾಗಿ ಇದನ್ನು ಲಟ್ಟಿಸ್ಕೊಳಕತ್ತೀನಿ. ಜಾಸ್ತಿ ದೊಡ್ಡದು ಇಲ್ಲ ಜಾಸ್ತಿ ಸಣ್ಣದು ಇಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕಾಗ್ತೈತ್ರಿ. ನೋಡ್ರಿ ಈ ಸೈಜ್ ಒಳಗೆ ಪರೋಟ ಇದ್ರೆ ಸಾಕು. ಇವಾಗ ಈ ಕಡೆ ಹಂಚನ್ನು ಕಾಯೋದಕ್ಕಿಟ್ಟು ಸ್ವಲ್ಪ ಬಿಸಿ ಆಗಿಂದ ಈ ರೀತಿ ಪರೋಟನ ಬೇಯಿಸ್ಕೊಳ್ಬೇಕಾಗ್ತೈತಿ. ನೋಡತ್ತಿರ್ಬೋದು ನೀವು ಈ ರೀತಿ ಸ್ವಲ್ಪ ಗುಳ್ಳೆಗಳು ಬರಾಕ ಸ್ಟಾರ್ಟ್ ಆಗಿಂದ ಇದನ್ನು ತಿರುವಿ ಹಾಕಬೇಕು. ಇವಾಗ ಇದಕ್ಕೆ ಎಣ್ಣೆನಾಗಲಿಲ್ಲ ತುಪ್ಪನಾಗಲಿ ಸ್ಪ್ರೆಡ್ ಮಾಡಬೇಕು. ನಾನಿಲ್ಲೇ ಎಣ್ಣೆನ ಸ್ಪ್ರೆಡ್ ಮಾಡಿ ತೋರ್ಸಾಕತ್ತೇನಿ. ನೋಡ್ರಿ ಇವಾಗ ಮತ್ತೊಂದು ಸೈಡು ಎಣ್ಣೆನ ಅಪ್ಲೈ ಮಾಡತ್ತೇನಿ. ನೋಡತ್ತಿರ್ಬೋದು ನೀವು ಪರೋಟ ತನ್ನಿಂದ ತಾನಾಗೆ ಉಬ್ಬಿ ಬರತ್ತಂತ ಹೇಳಿ. ನೋಡ್ರಿ ಎಷ್ಟು ನೀಟಾಗಿ ಪರೋಟ ಉಬ್ಬಿ ಬರ್ತೈತಂದ್ರೆ ನೀವು ನಂಬಂಗೇನೆ ಇಲ್ಲ. ಈ ಮೆಥಡ್ ಒಳಗೆ ನೀವು ಪರೋಟ ಮಾಡಿದ್ರೆ ಪರೋಟ ಸೇಮ್ ಪೂರಿ ಗತ್ಲೆನ ಉಬ್ಬಿ ಬರ್ತಾವ್ರಿ. ಪೂರಿಗೂ ಈ ಪರೋಟಗೂ ಯಾವುದೇ ರೀತಿ ಡಿಫ್ರೆನ್ಸ್ ಇರುವುದಿಲ್ಲ. ಅಷ್ಟು ನೀಟಾಗಿ ಪರೋಟ ಉಬ್ಬಿ ಬರ್ತಾವೆ. ನೋಡತ್ತಿರ್ಬೋದು ನೀವು ಪ್ರತಿಯೊಂದು ಪರೋಟನೂ ಇದೇ ರೀತಿ ಉಬ್ಬಿ ಬರ್ತಾವ್ರಿ. ಮೆಂತ್ಯ ಸೊಪ್ಪಿನ ಪರೋಟ ಅಷ್ಟ ಅಂತಲ್ಲ, ನೀವು ಬೇಕಾದ ಪರೋಟ ಇದ್ದರೂ ಈ ವಿಧಾನದಾಗ ಪರೋಟ ಮಾಡಿದ್ರೆ ಪರೋಟ ಪೂರ್ತಿಯಾಗಿ ಉಬ್ಬಿ ಬರ್ತಾವೆ ಮತ್ತು ಎಷ್ಟೊತ್ತಿಟ್ರು ಸಾಫ್ಟಾಗಿ ಉಳಿತಾವು. ನೋಡತ್ತಿರ್ಬೋದು ಈಗ ಇನ್ನೊಂದು ಪರೋಟನ ಬೇಯಿಸಿ ತೋರ್ಸಾಕತ್ತೇನಿ. ಫಸ್ಟ್ ಪರೋಟನ ಬೇಯಿಸ್ಕೊಳ್ಳುವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕ್ರಿ. ಈ ರೀತಿ ಎರಡು ಕಡೆ ತಿರುವಿ ಹಾಕಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಂದ ಉರಿನ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಪರೋಟನ ಬೇಯಿಸ್ಕೊಳ್ಬೇಕು. ನೋಡ್ರಿ ಪರೋಟ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರಾಕತ್ತಾವಂಥೇಳಿ. ಇದನ್ನು ಇನ್ನೊಂದು ಸರ್ತಿ ಈ ರೀತಿ ತಿರುವಿ ಹಾಕಿ ಸ್ವಲ್ಪ ಸ್ಪೂನ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಪೂರಿ ಗತ್ಲೆನ ಪರೋಟ ಉಬ್ಬಿ ಬರ್ತಾವೆ. ನಾವು ಮಾಮೂಲಾಗಿ ಸೊಪ್ಪನ್ನು ಹಾಕಿ ಪರೋಟ ಮಾಡೋದಕ್ಕಿಂತ ಈ ವಿಧಾನದಾಗ ಈ ಪರೋಟನ ಮಾಡಿ ನೋಡ್ರಿ, ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ನೀವು ಪದೇ ಪದೇ ಇದೇ ರೀತಿ ಪರೋಟನ ಮಾಡಿಕೊಂಡು ತಿಂತೀರಿ, ಅಷ್ಟು ಟೇಸ್ಟಿಯಾಗಿ ಸಾಫ್ಟಾಗಿ ಬರ್ತಾವೆ. ಇವಾಗ ನೋಡ್ರಿ ಒಂದು ಪರೋಟನ ನಾನು ಓಪನ್ ಮಾಡಿ ತೋರ್ಸಾಕತ್ತೇನಿ. ಪರೋಟ ಪದರಾಗಿ ಎಷ್ಟು ನೀಟಾಗಿ ಬಂದೈತಂತ ಹೇಳಿ. ಸೇಮ್ ಹೂವಿನ ಥರ ಹತ್ತಿ ಥರ ಮೃದುವಾಗಿ ಈ ಪರೋಟ ಬರ್ತಾವ್ರಿ. ಈ ಪರೋಟ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಪರೋಟ ಹೆಂಗೆ ಬಂತು ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.